ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಹೇಳಿ ತಿಳ್ಕೊಳತ್ತೀನಿ ಫ್ರೆಂಡ್ಸ್. ನಾನು ಆರಾಮದೀನಿ ನೋಡ್ರಿ. ಈಗ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡೀನಿ ನೋಡ್ರಿ. ಈಗ ನಾನೊಂದು ಸ್ವಲ್ಪ ಮಾರ್ಕೆಟ್ ಕಡೆ ಹೋಗಿದ್ದೆ, ಹಾಗಾಗಿ ಇಷ್ಟ ವಿಡಿಯೋ ಮಾಡಿದ್ದೆ. ಅಲ್ಲೇ ಬರೋ ಮುಂದೆ ಇಲ್ಲೆಲ್ಲ ಈ ಥರ ಮನೆಗಳು ಇರ್ತಾವೆ ಸಾಲಿ ನೋಡ್ರಿ. ಇದು ಹಿಂಗೈತಿ ನೋಡ್ರಿ, ಇಲ್ಲಿ ವಾತಾವರಣ ಹಿಂಗೈತಿ. ಬಿಸಿಲು ನೋಡಿದ್ರೆ ಜಗ್ಗೈತಿ, ಭಾಳ ಅಂದ್ರೆ ಭಾಳ ಬಿಸಿಲು ಐತಿ ನೋಡ್ರಿ ಇಲ್ಲೇ. ನೋಡ್ರಿ ಫ್ರೆಂಡ್ಸ್, ಸುತ್ತಲೂ ಗಿಡ ಮರ ಎಲ್ಲ ಇರ್ತೈತಿ, ಬಿಸಿಲು ಅಷ್ಟೇ ಇರ್ತೈತಿ ನೋಡ್ರಿ. ಈಗ ನೋಡ್ರಿ, ನಾನು ಇಲ್ಲೇ ರಾಜಗಿರಿ ಪಲ್ಯ ಮಾಡಾಕತ್ತೀನಿ. ಕೆಂಪು ರಾಜಗಿರಿ, ಇದಕ್ಕೆ ಉಳ್ಳಾಗಡ್ಡಿ ಹಾಕೀನಿ, ಎಣ್ಣೆ ಹಾಕಿ ಉಳ್ಳಾಗಡ್ಡಿ ಹಾಕ್ಕೊಂಡಿನಿ, ಮೆಣಸಿನ್ಕಾಯಿ ಹಾಕ್ಕೊಂಡಿನಿ, ಮತ್ತು ರಾಜಗಿರಿ ಪಲ್ಯ ಹಾಕಿ ಉಪ್ಪು ಒಂದು ಸ್ವಲ್ಪ ಹಾಕಿ ಬೇಯಿಸ್ಕೊಂಡಿ ನೋಡಿರಿ. ಚಲೋ ತಂಗ ತಾಳಸಿನದು ತಾಳಸ್ ಗ್ಯಾಸಿಂದ ಆಮೇಲೆ ಇದಕ್ಕೆ ಬೆಳ್ಳುಳ್ಳಿ ಹಾಕೊಂಡಿ ನೋಡ್ರಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ. ಹೊಸದಾಗಿ ಯಾರೆಲ್ಲ ನೋಡಾತ್ರಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡ್ತಾರೆ ತಿಳಿಸ್ರಿ. ಈಗ ನೋಡ್ರಿ, ಇಲ್ಲಿ ಬೆಳ್ಳುಳ್ಳಿ ಹಾಕಿದೆ ನೋಡ್ರಿ. ನಾನು ಇದಕ್ಕೆ ಬೆಳ್ಳುಳ್ಳಿ ಹಾಕಿ ಚಲೋ ತಂಗ ಫ್ರೈ ಮಾಡ್ಕೊಂಡಿನಿ. ಇದು ರೊಟ್ಟಿ ಜೊತೆ ಚಲೋ ನೋಡ್ರಿ ಕಾಂಬಿನೇಷನ್. ನಾನು ರೊಟ್ಟಿ ಮಾಡಿದ್ದೆ ಮತ್ತು ಪಲ್ಯನೂ ಇದನ್ನು ಮಾಡ್ಬೇಕಂತೇಳಿ ಮಾಡಿದ್ದೆ ನೋಡ್ರಿ. ಯಾರಿಗೆಲ್ಲ ಇಷ್ಟ ರೀ ಫ್ರೆಂಡ್ಸ್ ರಾಜಗಿರಿ ಪಲ್ಯ? ನನಗಂತೂ ಭಾಳ ಇಷ್ಟ. ಕೆಂಪು ರಾಜಗಿರಿ ಅದ್ರಾಗೂ ಭಾಳ ಇಷ್ಟ ನೋಡ್ರಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಉಳ್ಳಾಗಡ್ಡಿ ಹಾಕೀನಿ, ಕರಿಬೇವು ಹಾಕೀನಿ, ಎಣ್ಣೆ ಹಾಕೀನಿ, ಸ್ವಲ್ಪ ಹೆಸರು ಕಾಳು ಇಟ್ರಿ. ಹಾಗಾಗಿ ಅದನ್ನು ಒಗ್ಗರಣೆ ಹಾಕಿದ್ರೆ ಆಟ. ಪಲ್ಯ ಮತ್ತು ರಾಜಗಿರಿ ಪಲ್ಯ ಐತೆ ಅಂಥೇಳಿ ಒಗ್ಗರಣೆ ಹಾಕತ್ತೀನಿ ನೋಡ್ರಿ. ಇದಕ್ಕೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಕರಿಬೇವು, ಮೆಣಸಿನ್ಕಾಯಿ ಎಲ್ಲ ಹಾಕೀನಿ. ಹಸಿ ಖಾರ ಇದ್ರೂ ಹಾಕ್ಬೋದು, ಚಲೋ ಆಗುತ್ತೆ. ನಾನು ಇಟ್ಟಿದ್ದಿಲ್ಲ ಹಸಿ ಖಾರ, ಹಾಗಾಗಿ ಹಸಿ ಮೆಣಸಿನ್ಕಾಯಿ ಹಾಕೀನಿ ನೋಡ್ರಿ. ಟೊಮೆಟೊ ಎಲ್ಲ ಹಾಕಿ ಚಲೋ ತಂಗ ಕಾಳು ಹಾಕಿ ಇದು ಮಾಡ್ಕೊಂಡೀನಿ ನೋಡ್ರಿ. ಉಪ್ಪು ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕೀನಿ. ಹಾಕಿ ಒಂದು ಸ್ವಲ್ಪ ಚಲೋ ತಂಗ ಕುದಿಸ್ಕೊಂಡ್ರೆ ಆ ಪಲ್ಯ ರೆಡಿ ಆಗತ್ತೆ ನೋಡ್ರಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಫುಲ್ ವಾಚ್ ಮಾಡಿರಿ ನೀವು. ಇದ್ರೊಳಗೆ ಒಂದು ಟಿಪ್ಸ್ ಹೇಳೀನಿ ನಾನು. ಆ ಟಿಪ್ಸನ್ನ ಫಾಲೋ ಮಾಡಿರಿ ಫ್ರೆಂಡ್ಸ್. ನಿಮಗೆ ಭಾಳ ಅನುಕೂಲ ಆಕೈತಿ ಮತ್ತು ಅದು ತಿನ್ನೋದ್ರಿಂದ ಭಾಳ ನಿಮಗೆ ಬೆನಿಫಿಟ್ ಐತಿ ನೋಡ್ರಿ ಫ್ರೆಂಡ್ಸ್. ಲಾಸ್ಟಿಗೆ ನಾನು ಹೇಳ್ತೀನಿ ಏನಂತೇಳಿ, ನೀವು ನೋಡಿರಿ, ಫುಲ್ ವಾಚ್ ಮಾಡಿರಿ, ನಿಮಗೆ ಗೊತ್ತಾಕೈತಿ. ಮತ್ತಿದು ಹೆಸರು ಕಾಳು ಹುಡುಗರು ನೆನೆ ಹಾಕಿಟ್ಟಿದ್ವಲ್ರಿ, ಅವು ತಿಂದುಬಿಡ್ತಾರೆ, ಇಡಂಗೇ ಇಲ್ಲ. ಹಾಗಾಗಿ ಹೆಸರು ಕಾಳು ಸ್ವಲ್ಪ ಇತ್ತು ನೆನೆ ಇಟ್ಟಿದ್ದ ಹಂಗೆ ತಿಂದುಬಿಡ್ತಾರೆ, ತಿಂದು ಖಾಲಿ ಮಾಡಿಬಿಡ್ತಾರೆ. ಅದು ಚಲೋ ನೋಡ್ರಿ ಫ್ರೆಂಡ್ಸ್. ಮಕ್ಕಳಿಗೆ ಹೆಸರು ಕಾಳು ಕೊಟ್ರೆ ಭಾಳ ಆರೋಗ್ಯಕರವಾಗಿರ್ತೈತಿ. ಹಸಿ ಪಲ್ಯ ಮಾಡಲಾರ್ದಂದ್ರೆ ಹೆಸರು ಕಾಳು ನೆನೆ ಇಟ್ಟು ಕೊಡ್ಬೇಕು ನೋಡ್ರಿ. ಚಲೋ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೋಡ್ರಿ ಅದು. ಹಾಗಾಗಿ ಸ್ವಲ್ಪ ಇತ್ತು ಅದ್ರೊಳಗೆ ಮಾಡಿ ನೋಡ್ರಿ ನಾನು. ಈಗ ಇದು ನಾನು ಇಲ್ಲಿ ನಿಮ್ಗೆ ಏನು ತೋರ್ಸಾತೀನಪ್ಪ ಅಂತಂದ್ರೆ, ಕರೆ ಎಳ್ಳು ನೋಡ್ರಿ. ಇದು ಕರೆ ಎಳ್ಳು ಉಂಡೆ ಮಾಡಬೇಕ್ರಿ ಫ್ರೆಂಡ್ಸ್. ಬೆಲ್ಲ ಹಾಕಿ ಉಂಡೆ ಮಾಡಿ ನಾವು
ದಿನ ಒಂದು ಉಂಡೆ ಅಥವಾ 2 ಸ್ಪೂನ್ ಎಳ್ಳು ಬೆಲ್ಲ ತಿನ್ನೋದ್ರಿಂದ 2 ಸ್ಪೂನ್ ಎಳ್ಳು ತೊಗೋಬೇಕು, ಸ್ವಲ್ಪ ಬೆಲ್ಲ ತೊಗೊಂಡು ತಿನ್ಬೇಕು ರೀ. ಮತ್ತು ಹಂಗೆ ನಮಗೆ ತಿನ್ನೋಕೆ ಆಗೋದಿಲ್ಲ ಅಂತಂದ್ರೆ ನಾವು ದಿನ ಒಂದು ಎಳ್ಳು ಉಂಡೆ ಮಾಡಿ ಇಟ್ಕೋಬೇಕು. ದಿನ ಒಂದೊಂದು ಎಳ್ಳು ಉಂಡಿನ ತಿನ್ನಬೇಕು. ಅಂದರೆ ಇದು ತಿನ್ನೋದ್ರಿಂದ ಈಗ ಬಿಳೆ ಕೂದಲು ಹಾಕಿರ್ತಾವಲ್ಲ, ಈಗ ಸ್ಟಾರ್ಟ್ ಆಗಿರ್ತಾವಲ್ಲ ಅಂಥವ್ರಿಗೆ ಬಿಳೆ ಕೂದಲು ಆಗೋದಿಲ್ಲ ನೋಡ್ರಿ. ಹಾಗಾಗಿ ಇದು ಬಿಳೆ ಕೂದಲು ಆಗಬಾರ್ದಪ್ಪ ಅಕ್ಕ ಅಂತಂದು ಹೇಳಿದ್ರೆ ಇದು ತಿನ್ಬೇಕು. ಅಂದ್ರೆ ನಮಗೆ ಪೌಷ್ಟಿಕ ಕಡಿಮೆ ಇರ್ತೈತಲ್ಲ, ಹಾಗಾಗಿ ಬಿಳೆ ಕೂದಲು ಆಗುತ್ತೆ. ಈ ಎಳ್ಳು ತಿನ್ನೋದ್ರಿಂದ ನಮಗೆ ಅದರಲ್ಲಿಂದ ಇದು ಸಿಗ್ತೈತಿ. ಹಾಗಾಗಿ ಅದು ಬಿಳೆ ಕೂದಲು ಆಗೋದನ್ನು ತಡೀತು ನೋಡ್ರಿ. ಇದು ನಾವು ಮಾಡಿ ನೋಡಿ ಪ್ರಯೋಗ ನಮ್ಮ ಮನೆಯೊಳಗೆ ನಾವು ಮಾಡೀವಿ. ಹಾಗಾಗಿ ನಿಮಗೆ ನಿಮ್ಮ ಮುಂದೆ ನಾವು ಶೇರ್ ಮಾಡಕ್ಕಂತೀನಿ ನಾನು. ಇದು ಭಾಳ ದಿನ ನಾ ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆ ಆಗಿತ್ತು ನಮ್ಮ ಮನೆಯೊಳಗೆ. ಹಾಗಾಗಿ ಅವ್ರಿಗೆ ನಾವು ಇದು ತಿನ್ಸಿದ ಕೂಡಲೇ ಕಡಿಮೆ ಆಗೈತಿ ನೋಡ್ರಿ. ಆಕೆ ಸ್ಕೂಲಿಗೆ ಹೋಗುವಂಥ ಹುಡುಗಿ ಆಗಿದ್ಲ, ಹಾಗಾಗಿ ಕಡಿಮೆ ಆಗೈತಿ. ಇದು ನೀವು ಟೆಸ್ಟ್ ಮಾಡಿ ನೋಡ್ರಿ ಫ್ರೆಂಡ್ಸ. ದಿನ ಒಂದೊಂದು ಉಂಡೆ ತಿಂದು ನೋಡ್ರಿ, ಆಮೇಲೆ ನನಗೆ ರಿಸಲ್ಟ್ ಹೇಳ್ರಿ. ಹಾಗಾಗಿ ನಿಮ್ಮ ಮುಂದೆ ನಾನು ಶೇರ್ ಮಾಡತ್ತೇನೆ ನೋಡ್ರಿ. ಈ ಎಳ್ಳು ತಿನ್ನೋದ್ರಿಂದ ನಮಗೆ ಬಿಳೆ ಕೂದಲು ಆಗೋದಿಲ್ಲ. ಈ ಇತ್ತೀಚಿಗಂತೂ ಸಣ್ಣ ಸಣ್ಣ ಮಕ್ಕಳಿಗಿನ ಬಿಳೆ ಕೂದಲು ಆಗೋದಿಲ್ಲ. ಹಾಗಾಗಿ ನಾವು ಬಿಳೆ ಕೂದಲು ಆಗೋದನ್ನು ತಡಿಬೋದು. ನಂತರ ಆ ಮಕ್ಕಳಿಗೆ ಇದನ್ನೆಲ್ಲ ತಿನ್ನಲಿಕ್ಕೆ ನಾವು ಎಳ್ಳು ಉಂಡೆ ಅಂದ್ರೆ ಗೊತ್ತಿರಂಗಿಲ್ಲ ಈಗಲ ಮಕ್ಕಳಿಗೆ. ಹಾಗಾಗಿ ಇಂಥದ್ದು ಉಂಡೆ ಅದೆಲ್ಲ ಮಾಡಿಕೊಂಡ್ರೆ ತಿಂತಾರೆ ನೋಡ್ರಿ. ಅದರಲ್ಲಿಂದ ಬಿಳೆ ಕೂದಲು ಆಗೋದಿಲ್ಲ. ಹಾಗಾಗಿ ಹೇಳ್ಬೇಕನ್ನಿಸ್ತು, ಹಾಗಾಗಿ ಹೇಳಿದೆ ನೋಡ್ರಿ ಫ್ರೆಂಡ್ಸ್. ಇದು ತಿನ್ನೋದ್ರಿಂದ ಮುಕ್ತಾಗತ್ತೆ ನೋಡ್ರಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಇಷ್ಟಾಗ್ಯಾರೆಲ್ಲ ನೋಡೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, സപ്പോർട്ട് ಮಾಡಿರಿ ಫ್ರೆಂಡ್ಸ್. 20 പിന്നെ ഇപ്പോൾ 7 റേറ്റ് ഉണ്ടാവും. 7:20 ഇപ്പോൾ 7 റേറ്റ് ഉണ്ടാവും. 10 മിനിറ്റ്